ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ನಿನ್ನೆ ಸರ್ವಜ್ಞನ ವಚನಗಳನ್ನು ಹಾಡಿದ್ದೆ, ಅದರ ಅರ್ಥವನ್ನು ಹೇಳಿಬಿಡೋಣ. ಸಂತೋಷ, ನೀವೆಲ್ಲ ಎಲ್ಲರೂ ವಚನಗಳನ್ನು ಹೇಳಿ ನನಗೆ ಟೈಮ್ ಸಿಗದಿದ್ರೆ ಸಂತೋಷ ಆಗತ್ತೆ. ಅಂದರೆ ಬಹಳ ಜನ ಸೇರಿದ್ದೀರ, ಬಹಳ ಎಲ್ಲರೂ ಸಾಮಾನ್ಯ ಚಾನ್ಸ್ ತಗೊಳ್ತಾ ಇದ್ದೀರ. ಬಾಯಿ ಬಿಡಲಾರ್ದವರು ಕೆಲವರು ಅವ್ರ ಜೀವನದಲ್ಲಿ ಎಂದು ಒಂದು ವಚನ ಹೇಳಲಾರ್ದವ್ರೇನು. ನಮ್ಮ ನಾಗಭೂಷಣ್ ಮಾಸ್ತರ್ ಅಂತ ಅವರು ಹೇಳ್ತಿದ್ದಾರೆ. ಅದು ಬಹಳ ಸಂತೋಷ. ಅಂದರೆ ಇದು ಬಸವಣ್ಣವ್ರು ಬಯಸಿದ್ದೇನೆಂದರೆ, ಒಂದೇ ಸಾರಿ ನಾವೇನು ಕೈಲಾಸ ನಿರ್ಮಾಣ ಮಾಡೋದು ಬೇಡ, ಸ್ವರ್ಗ ನಿರ್ಮಾಣ ಮಾಡೋದು ಬೇಡ. ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಪರಿವರ್ತನೆಗಳನ್ನು ತನ್ಕೊಂತ ನಾವು ಬದಲಾವಣೆಯನ್ನು ಮಾಡ್ಕೊತ ಹೋದರೆ ನಮ್ಮ ಜೀವನದಲ್ಲಿ 10 ವರ್ಷದಲ್ಲಿ 20 ವರ್ಷದಲ್ಲಿ ಬೇಕಾದಷ್ಟು ಬದಲಾವಣೆಗಳು ಬಂದ್ಬಿಡುತ್ತೆ. ಆದರೆ ನಮ್ಮನ್ನು ನಾವು ನಿರಂತರವಾಗಿ ಗಮನಿಸಲ್ಲ. ಅದಿರಲಿ, ಈ ಸಾರಿ ಪ್ರಾಯಶಃ ಇವಾಗ ಬಂದಷ್ಟು ನೀವೆಲ್ಲ ಎಲ್ಲರೂ ನಿನ್ನೆ ನಮ್ಮ ರಮೇಶ್ ಅವ್ರ ಲೆಕ್ಕ ಹಾಕಿ ಹೇಳ್ತಾ ಇದ್ರು, ಉಪವಾಸ ಮಾಡೋರು ಅವ್ರ ಜೊತೆ ಇರೋರು ಎಲ್ಲ ಸೇರಿದರೆ ಹೊರಗಿನಿಂದ ಬಂದಂಥ ಶರಣ ಬಳಗದಲ್ಲಿ 43 ಜನ ಇದ್ದಾರೆ. ಇನ್ನು ನಮ್ಮ ಆಶ್ರಮದಲ್ಲಿರೋ ಒಂದು 17-18 ಜನ, 16-18 ಜನ ಆಗ್ತೀವಿ. ಅಂದರೆ ಒಂದು 60 ಜನ ನಾವಿಲ್ಲಿ ವಾಸ ಮಾಡ್ತಾ ಇದ್ದೀವಿ ಈ ಕ್ಯಾಂಪಸ್ಸಲ್ಲಿ, ಈ ಶ್ರೀ ಗುರು ಬಸವ ಮಹಾಮನೆ ಒಳಗಡೆ. ಇದು ಅತ್ಯಂತ ಸಂತೋಷದ ಸಂಗತಿ. ಎಲ್ಲ ಕಡೆ ಬಿಸಿಲು, ಆಮೇಲಿಂದ ನೀರಿನ ತೊಂದರೆ, ಒಂದು ಕಡೆ ಯುದ್ಧ, ಒಂದು ಕಡೆ LPG ಸಮಸ್ಯೆ, ಹಿಂಗೆ ಏನೇನೇನೇನೋ ಸಮಸ್ಯೆಗಳಿರುವಾಗ ನಮ್ಮಲ್ಲಿ ಕೆಲವರು ಬಹಳ ಜನ ಉಪವಾಸ ಇದ್ದಾರೆ. ಒಂದು 30-35 ಜನದವರೆಗೆ ಉಪವಾಸದಲ್ಲಿ ಇರ್ತಾರೆ. ಅವರಿಗೆ ರಾತ್ರಿ ಸೂಪ್ ತಯಾರು ಮಾಡೋಕ್ಕೆ ಅಷ್ಟೇ ಬೆಂಕಿ ಬೇಕು, ಬಾಕಿ ಅಂತ ಬೆಂಕಿ ಬೇಕಾಗಲ್ಲ. ಆದ್ದರಿಂದ ನಮಗೇನು LPG ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಆಗಿಲ್ಲ, ಕಾಡಿಲ್ಲ. ಜೊತೆಗೆ ನಮ್ಮ ಸಿದ್ದಪ್ಪಜ್ಜ ಅವರೆಲ್ಲ ಸೇರಿಕೊಂಡು ಕಟ್ಟಿಗೆ ಹೊಡೆದು ಕೊಡ್ತಾರೆ. ಅನ್ಸೂಯಮ್ಮವ್ರ ಕಟ್ಟಿಗೆಲೇ ಎಲ್ಲ ಅಡುಗೆ ತಯಾರು ಮಾಡ್ತಾರೆ. ಹಂಗಾಗಿ ನಮಗೆ ಸಿಕ್ಕ 1-2 ಸಿಲಿಂಡರ್ ಅಷ್ಟೇ ತೃಪ್ತಿದಾಯಕವಾಗಿ ಆಗುತ್ತೆ, ಸಾಕಾಗತ್ತೆ. ಒಟ್ಟಾರೆ ಸಮಸ್ಯೆಗಳ ಕಾಟವಿಲ್ಲದಂತೆ ಆರಾಮಾಗಿರೋದು, ಹೀಗೆ ನಾವು ಎಲ್ಲರೂ ಒಟ್ಟಾಗಿ ಬದುಕೋದು, ಜೊತೆಗೆ ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಹೋಗೋದು. ಸರ್ವಜ್ಞ ನಾಳೆ ನೋಡೋಣ, ಯಾಕಂದರೆ ಇದೇ ಹೇಳಬೇಕಾಗಿದೆ. ನೀವೆಲ್ಲ ಒಂದು ಹಾಡು ಕೇಳಿದ್ರು ಹಿಂದೆ, ಸಿದ್ದಯ್ಯ ಪುರಾಣಿಕರದು ಹಾಡು ಕೇಳಿರ್ತೀರಿ. ಏನಾದರೂ ಆಗು ಮೊದಲು ಮಾನವನಾಗು, ಕಾದಿ ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವ್ಯಾಪಾರ ಮಾಡಿ ವೈಶ್ಯನಾಗು, ಸೇವೆ ಮಾಡಿ ಶೂದ್ರನಾಗು, ಆಮೇಲೆ ಹಿಂದೂ ಬುದ್ಧನೇ ಆಗು, ಜೈನ ಆಗು, ಕಡೆಗೆ ನಾಸ್ತಿಕನಾಗು, ಏನಾದರೂ ಆಗು, ಮೊದಲು ಮಾನವನಾಗು. ಆಗಿನ ಕಾಲಕ್ಕೆ, ಸಿದ್ದಯ್ಯ ಪುರಾಣಿಕರ ಕಾಲಕ್ಕೆ ಭಾರತ ದೇಶದಲ್ಲಿ ಬಹಳ ಗಲಾಟೆಗಳು ನಡೀತಿದ್ವು. ಅದರಲ್ಲೂ ವಿಶೇಷವಾಗಿ ಹಿಂದೂ ಮುಸಲ್ಮಾನ್ ಗಲಾಟೆಗಳು ಬಹಳ ನಡೀತಿದ್ವು. ಕುಮ್ಮಕ್ಕೆ ಕೊಡ್ತಿದ್ರು ರಾಜಕಾರಣಿಗಳು ನಡ್ಸೋಕ್ಕೋಸ್ಕರ. ಹಿಂದೂ ಮುಸಲ್ಮಾನ್ ಗಲಾಟೆ ನಡೆಸೋಕ್ಕೆ ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಗುಜರಾತಲ್ಲಂತೂ ವರ್ಷಾನ್ಗಟ್ಲೆ ನಡೀತಿದ್ವು ಅವು. ಉದ್ದೇಶಪೂರ್ವಕವಾಗೇ ಆ ರಾಜಕಾರಣಿಗಳು ಈ ರಾಜಕಾರಣಿಗಳು ಜನರನ್ನು ಎತ್ಕಟ್ತಿದ್ರು. ಆದರೆ ಪುಣ್ಯಕ್ಕೆ ಇವಾಗ ಯಾವಾಗಲೂ ಹಿಂದೂಗಳು ಶಕ್ತಿಶಾಲಿಗಳಾಗಿದ್ದರೆ ಇವರು ಮೊದಲು ಗಲಾಟೆಗೆ ಹೋಗಲ್ಲ ಅನ್ನೋದಕ್ಕೆ ಸಾಕ್ಷಿ. ಇವರು ಶಕ್ತಿಶಾಲಿಗಳಾಗಿದ್ದರೆ ಇವರು ಮೊದಲು ಗಲಾಟೆ ಶುರು ಮಾಡಲ್ಲ. ಆದ್ದರಿಂದ ಈಗ ಹಿಂದೂ ಮುಸಲ್ಮಾನ್ ಗಲಾಟೆ ತುಂಬ ಕಡಿಮೆ. ಕರ್ನಾಟಕದಲ್ಲಿ ಅದು ಈಗಿರೋ ಸರ್ಕಾರ ಬಂದರೆ ಮಾತ್ರ ಸ್ವಲ್ಪ ಗಲಾಟೆ ನಡೀತಾವೆ, ಯಾಕಂದರೆ ಅವರಿಗೆ ಒಳ್ಳೆ ಕುಮ್ಮಕ್ಕೆ ಸಿಕ್ಕಂಗೆ ಆಗ್ಬಿಡುತ್ತೆ. ಆದರೆ ಬಾಕಿಯಂತೆ ಯಾವ ದೇಶದಲ್ಲೂ ಯಾವ ರಾಜ್ಯದಲ್ಲೂ ಕೂಡ ಹಿಂದೂ ಮುಸಲ್ಮಾನ್ ಗಲಾಟೆ ಆಗಲಿ, ಬೇರೆ ಗಲಾಟೆಗಳಾಗಲಿ, ಅಥವಾ ಮೇಲಿಂದ ಮೇಲೆ ಸ್ಟ್ರೈಕ್ಗಳು, ಅವಾಗ ಈ ಹರತಾಳಗಳು ಬಹಳ ನಡೀತಾ ಇದ್ವು. ಇವಾಗ ಅವು ತುಂಬ ಕಡಿಮೆ, ನಡೆಯೋದೇ ಇಲ್ಲ ಅಂತಲ್ಲ, ಆದರೆ ತುಂಬ ಕಡಿಮೆ. ಹೀಗೆ ಈಗ ಸ್ವಲ್ಪ ಭ್ರಷ್ಟಾಚಾರದ ವಿಷಯದಲ್ಲಿ ಇನ್ನೊಂದು ಸ್ವಲ್ಪ ಇದೆ, ಸ್ವಲ್ಪ ಯಾಕೆ ಸ್ವಲ್ಪ ಭಾಳನೇ ಇದೆ. ಅದು ಕಡಿಮೆ ಹಾಕ್ಕೊಂತ ಬಂದ್ಬಿಟ್ರೆ
ದೇಶ ಸುಧಾರಣೆ ಆಗತ್ತೆ. ಯಾವಾಗ ಶಾಂತಿ ನೆಲೆಸುತ್ತೆ ದೇಶದಲ್ಲಿ, ಯಾವಾಗ ಸಮೃದ್ಧಿ ನೆಲೆಸುತ್ತೆ, ಆವಾಗ ನಮ್ಮದು ಮೊದಲು ಮಾನವನಾಗು ಆ ಹಾಡಲ್ಲ. ನಾವು ಏನು ಹೇಳಬೇಕು ಇವಾಗ ಅಂದರೆ ಮಾನವತ್ವದಿಂದ ದೈವತ್ವದ ಕಡೆಗೆ ನಮ್ಮ ಪ್ರಯಾಣ ಸಾಗಬೇಕು ಇವಾಗ. ಅದನ್ನೇ ನಾವು ಪ್ರವಚನದಲ್ಲಿ ರೋಗದಿಂದ ಯೋಗದೆಡೆಗೆ ಅನ್ನುವಂಥ ಮಾತನ್ನು ಸೇರಿಸಿ ಪ್ರವಚನ ಮಾಡ್ತಿರ್ತೀನಿ. ಒಂದೊಂದು ತಿಂಗಳು ಕೋರ್ಸ್ ಮಾಡ್ತಿರ್ತೀನಿ, ರೋಗದಿಂದ ಯೋಗದೆಡೆಗೆ ಅಂತ ಹೇಳ್ಬಿಟ್ಟು. ಈಗ ಮಾನವತ್ವದಿಂದ ದೈವತ್ವದ ಕಡೆಗೆ ಈಗ ನೀವು ಸಾಗೋ ನಿಮ್ಮ ಪ್ರಯತ್ನ ನಡೆದಿರೋದು ಅದೇನೆ. ಉಪವಾಸ ಮಾಡಿ ಶಾಂತವಾಗಿರಿ. ಕಡೆಗಿಲ್ ವಾಸ ಮಾಡಿದ್ರು ಕೂಡ 10 ದಿವಸ. ಈಗ ನೋಡಿ, ಬೆಳಗ್ಗೆ 4 ಗಂಟೆಗೆ 3:45ಗೆ ವಾಕಿಂಗ್ ಹೋಗೋಕ್ಕೆ ನಾವ್ಯಾರು ಹೇಳಿಲ್ಲ. ನಾವು ಮೊದಲು ಹೋಗ್ತಾ ಇದ್ದಿದ್ದು ನಮ್ಮ ಮಹಾದೇವಪ್ಪ ಅವರೆಲ್ಲ ನೋಡಿದ್ರು, ಅವಾಗ ಅವರು ಬಂದಿದ್ದಾರೆ ವಾಕಿಂಗು. ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅವರೆಲ್ಲ ಸೇರ್ಕೊಂಡು ವಾಕ್ ಮಾಡ್ತಾರೆ. ಇದು ಅಂದರೆ ಔಷಧಿ ಮಾತ್ರೆಗಳಿಲ್ಲದೆ ಬದುಕದೆ ಇವಾಗ ದೈವತ್ವದ ಕಡೆಗೆ ಪ್ರಯಾಣ. ಎಷ್ಟು ಜನ ಸಾಧಕರು ಅನ್ನಿಸ್ಕೊಂಡಂಥವರು ಕೂಡ ಔಷಧಿ ಮಾತ್ರೆಗಳ ಬಲೆಯಲ್ಲಿ ಸಿಕ್ಕೊಂಡು ಒದ್ದಾಡಿ ಜೀವ ಬಿಟ್ಟಿದ್ದಾರೆ. ಕೆಲವರು ಇನ್ನು ಕೆಲವರು ಜೀವ ಬಿಡುವ ರೀತಿನಲ್ಲಿ ಒದ್ದಾಡ್ತಿದ್ದಾರೆ, ಪಾಪ ಅಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಯಾಕೆ ಅಂತಂದರೆ ಆಲೋಪತಿ ಮೆಡಿಸನ್ಗೆ ಹೋಗಿದ್ದಕ್ಕೆ. ಆಲೋಪತಿ ಮೆಡಿಸನ್ಗೆ ಹೋಗಲಿಲ್ಲ ಅಂದರೆ ಇಷ್ಟಂತೂ ಹಿಂಸೆ ಆಗಲ್ಲ. ಯಾವ ಕಾಯಿಲೆ ಇರಲಿ ಇಷ್ಟಂತೂ ಹಿಂಸೆ ಆಗಲ್ಲ. ಹನುಮಂತನು 2 ಮಾತು ಹೇಳ್ದ ಇವತ್ತು, ಹನುಮಂತರಾಯ. ಅದು ಓದಿದ್ನೋ ಅಥವಾ ಅವನ ಸ್ವಂತ ಹೇಳಿದ್ನೋ ಗೊತ್ತಿಲ್ಲ. ಆದರೆ ಅವನು 5 ಗಂಟೆ ಕೆಮ್ತಾ ಇದ್ದಿದ್ದು ನೋಡಿದ್ರೆ ಅವನು ತುಂಬ ಕಷ್ಟ ಆದರೆ ಅಥವಾ ಒಬ್ಬನೇ ಇದ್ರೆ ಬಂದ್ಬಿಡ್ತಾನೆ ನನ್ನ ಹತ್ರ. ಅಲ್ಲಿ ಮೇಲ್ಗಡೆ ಬರ್ತಾನೆ, ಬಂದು ಕುತ್ಕೊತಾನೆ. ಅವ್ನು ಕೆಮ್ತಾ ಇರುವಾಗ ಹೇಳಿದೆ, ಹೋಗಪ್ಪ ಬಿಸಿನೀರು ಕುಡಿ, 1 ಲೀಟ್ರು ಅರ್ಧ 2 ಲೀಟ್ರ್ವರೆಗೆ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಚೆನ್ನಾಗಿ ಬಿಸಿನೀರು ಕುಡಿದು ವಾಮಿಟ್ ಮಾಡೋ ಬಂದರೆ ಆ ಕಫ ಎಲ್ಲ ಹೊರಗೆ ಬರುತ್ತೆ, ಕೆಮ್ಮು ಹೋಗುತ್ತೆ. ಅಂದರೆ ಈಗ ನೋಡ್ರಿ, ಇಷ್ಟು 1 ಗಂಟೆ ಒಳಗೆ ಅವ್ನು ಕೆಮ್ಮಿದ್ದು 1 ಸಾರಿ ಕೇಳಲೇ ಇಲ್ಲ. ಅಂದರೆ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಅವನು ಕೂಡ ನಾನು ಏನಾದರೂ ಹೇಳಬೇಕು ಅನ್ನೋಷ್ಟರ ಮಟ್ಟಿಗೆ ಸಂತೋಷ ಪಡ್ತಿದ್ದಾನೆ. ಅವನಿಗೆ ಅಷ್ಟಾದರೂ ಆರೋಗ್ಯ 1-3 ದಿವಸದಲ್ಲಿ, ಇವತ್ತು 2ನೇ ದಿವಸನೇ 3ನೇ ದಿವಸ, ಇನ್ನು 2ನೇ ದಿನ ಅಂತ ಕಾಣುತ್ತೆ. 3ನೇ ದಿನ ಏನಪ್ಪ, 3ನೇ ದಿವಸ. ಅಂದರೆ ಇಷ್ಟು ಬದಲಾವಣೆ ಕಾಣಿಸುತ್ತೆ. ಅವನಿಗೆ 20 ಲಕ್ಷ ರೂಪಾಯಿ ಟ್ರೀಟ್ಮೆಂಟ್ ಹೇಳಿದ್ರು ಬೆಂಗಳೂರಾಗ. 20 ಲಕ್ಷ ರೂಪಾಯಿ ಟ್ರೀಟ್ಮೆಂಟ್. 20 ಲಕ್ಷ ಯಾರಾದರೂ ಕೊಟ್ಟು ಮಾಡಿಸಿದ್ರು ಕೂಡ ಅವನಿಗೆ ಸುಸೂತ್ರವಾಗಿ ಬದುಕಕ್ಕಾಗ್ತಿರ್ಲಿಲ್ಲ. ಅಂದರೆ ಅಂತಹ ವಿಚಿತ್ರವಾದಂಥ ಕಾಯಿಲೆ ಅದು. ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ಏನೂ ಔಷಧಿ ಇಲ್ಲದೆ, ಮಾತ್ರೆ ಇಲ್ಲದೆ ಮೊದಲು ನಾವು ಮಾನವರಾಗೋಣ, ಆರೋಗ್ಯವಂತರಾಗೋಣ. ಆಮೇಲೆ ನಮ್ಮ ಗುರಿ ದೈವತ್ವದ ಕಡೆಗೆ ಸಾಗೋದು. ಅಂದರೆ ಶರಣರಾಗ್ರಿ, ಸಂತರಾಗ್ರಿ, ದಾಸರಾಗ್ರಿ. ನೀವು ಏನು ನಿಮ್ಮ ಮಾರ್ಗಗಳು ಹೇಳ್ಕೊಡ್ತಾವೋ, ಒಬ್ಬ ಒಳ್ಳೆ ಕ್ರೈಸ್ತ ಆದರೆ, ಒಬ್ಬ ಒಳ್ಳೆ ಬೌದ್ಧನಾದರೆ, ಒಬ್ಬ ಒಳ್ಳೆ ಜೈನನಾದರೆ ಅವನು ದೈವತ್ವದ ಕಡೆಗೆ ಸಾಗದ ಹಾಗೇನೆ. ಆದ್ದರಿಂದ ಹಾಗೆ ನಾವು ದೈವತ್ವದ ಕಡೆಗೆ ಸಾಗೋದು ನಮ್ಮೆಲ್ಲರ ಗುರಿ ಇರಬೇಕು. ಅದಕ್ಕೆ ನೀವೆಲ್ಲರೂ ವಚನ ಹೇಳೋದು ಅಥವಾ ಇಲ್ಲಿ 10 ದಿವಸ ನಾವಿರೋ ಸಂಕಲ್ಪ ಮಾಡೋದು ಇದೆಯಲ್ಲ, ಅದು ಮೊದಲನೇ ಮೆಟ್ಲು, ಗೊತ್ತಾಯ್ತಲ್ವ? ಇದನ್ನು ನೀವು ಮನೆಯಲ್ಲಿ ಹೋಗಿ ಉಳಿಸ್ಕೊಂಡ್ರೆ ಅದು 2ನೇ ಮೆಟ್ಲು. ಈಗ ನಮ್ಮ ಏನು ಕೋಜನವಾಡಿಯಿಂದ ಬಂದಿದ್ದಾರೆ ಮಹಾದೇವಪ್ಪ ಆಗಲಿ, ನಮ್ಮ ಮಲ್ಲಿಕಾರ್ಜುನ್ ಸರ್ ಕಾರ್ಜಣಿಗೆ ಮಾಸ್ತರ್ ಆಗಲಿ, ಆಮೇಲಿಂದ ಅವರಿಬ್ಬರೇ ಚೆನ್ನಾಗಿ ಭಾಳ ದಿವಸದಿಂದ ಉಳಿಸ್ಕೊಂಡಿರೋರು. ಅಂದರೆ ಅವರು ಇಬ್ಬರು ಸಕ್ಕರೆ ಕಾಯಿಲೆ ಪೂರ್ಣ ರಿವರ್ಸ್ ಮಾಡಿಕೊಂಡು, ಅಂದರೆ ಏನು ನಮಗೆ ತೊಂದರೆ ಕೊಡಲಾರ್ದಂಗೆ ಅವ್ರಿಗೆ ತೊಂದರೆ ಮಹಾದೇವಪ್ಪನಂತೂ ಇನ್ಸುಲಿನ್ ಇತ್ತು, ಅದು ಬಿಟ್ಟು ಇವರು ಸರ್ದು ಏನು ಇನ್ಸುಲಿನ್ ಇರಲಿಲ್ಲ, ಅವ್ರ ಮಾತ್ರೆಗಳಿದ್ವು. ಆದರೂ ಅವ್ರಿಗೆ 5 ವರ್ಷ ಆಯಿತು ಅಂತ ಕಾಣುತ್ತೆ, 5-6 ವರ್ಷ ಆಗಿರಬೇಕು. ಅಂಥದ್ರಲ್ಲಿ ಅವ್ರು ಯಾವುದು ಮಾತ್ರೆ ಇಲ್ದಂಗೆ ಬದುಕಿದ್ದಾರೆ. ಹೀಗೆ ಬದುಕಿದ್ರೇ, ಆರೋಗ್ಯಪೂರ್ಣವಾಗಿ ಬದುಕಿದ್ರೆ ಮುಂದೆ ಮನಸ್ಸು ಶಾಂತ ಆಗಿ, ಹೊಟ್ಟೆ ಸಮಾಧಾನ ಆಗಿ ನಿಮಗೆ ವಚನ ಕಲಿಯುವಂಥದ್ದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು. ಅವರು ಕಾರ್ಯಕ್ರಮ ಇದ್ದರೆ ಎಲ್ಲಿ ಬೇಕಾದರೂ ಹೋಗ್ತಾರೆ. ಮೊನ್ನೆ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬಂದಾಗ ಮಾದೇವಪ್ಪ ಬಂದಿರಲಿಲ್ಲ. ಆವಾಗ ಮಾದೇವಪ್ಪ ಇಲ್ಲ ಮಾದೇವಪ್ಪ ಪಾದಯಾತ್ರೆಗೆ ಬಂದಿರಲಿಲ್ಲ. ಪಾದಯಾತ್ರೆಗೆ ಬರೋ ಸಾಧ್ಯತೆ ಇತ್ತು. ಕೇಳಿದೆ ಸಂಗಮೇಶ್ ಅವರಿಗೆ, ಹಿಪ್ಪರಿಗೆ ಅವರಿಗೆ, ಯಾಕೆ ಮಾದೇವಪ್ಪ ಬಂದಿಲ್ಲ? ಇಲ್ಲ ಮಾದೇವಪ್ಪ ಬೇರೆ ಕಾರ್ಯಕ್ರಮಕ್ಕೆ ಹೋದ್ರು, ಗುಣತೀರ್ಥಕ್ಕೆ ಹೋದ್ರು ಅವರು, ಆದ್ರಿಂದ ಬಂದಿಲ್ಲ. ಅಂದರೆ ಬಸವತತ್ವದ ಕಾರ್ಯಕ್ರಮ ಎಲ್ಲೇ ನಡೀಲಿ, ಯಾರೇ ಮಾಡಲಿ,
ಅದರಲ್ಲಿ ನಾವು ಒಂದಷ್ಟು ಜನ ಭಾಗವಹಿಸಬೇಕು ಅನ್ನುವಂಥ ಆ ಪ್ರಜ್ಞೆ ಇದೆಯಲ್ಲ, ಅದು ದೈವತ್ವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು, ಸತ್ಸಂಗದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದು. ಆ ರೂಪಿಸಿಕೊಳ್ಳೋದಕ್ಕೆ ಅಡಿಪಾಯ ಸರ್ವಜ್ಞನ ವಚನಗಳನ್ನೇನು ಹೇಳಿದ್ನಲ್ಲ, ಅಂದ್ರೆ ಪರಮಾತ್ಮ ಒಬ್ಬನೇ ನಮ್ಮನ್ನ ಸೃಷ್ಟಿಸಿರ್ತಕ್ಕಂಥದ್ದು. ನಮ್ಮನ್ನ ಅಂದ್ರೆ ಬರೀ ಲಿಂಗಾಯತರನ್ನಲ್ಲ, ಬರೀ ಭಾರತೀಯರನ್ನಲ್ಲ, ಅಥವಾ ಭಾರತದಲ್ಲಿರ್ತಕ್ಕಂಥ ಬರೀ ಒಳ್ಳೆಯವ್ರನ್ನಲ್ಲ, ಒಳಿತಿರ್ಲಿ ಕೆಡಕಿರ್ಲಿ ಎಲ್ಲದಕ್ಕೂ ಮೂಲ ಪರಮಾತ್ಮನೇ. ಅವನು ಯಾರೇ ಇದ್ರೂ ಕೂಡ ಅವನು ಪರಮಾತ್ಮನ ಸೃಷ್ಟಿ ಈ ಜಗತ್ತಲ್ಲಿ ಅಣುವಿಂದ ಹಿಡ್ಕೊಂಡು ಬೃಹತ್ವದವರೆಗೆ. ವೈರಲ್, ಈಗ ಅಣುಗಿಂತ ಸಣ್ಣದು ವೈರಸ್, ಗೊತ್ತಾಯ್ತಲ್ಲ. ವೈರಸ್ಗಳಿಂದ ಹಿಡ್ಕೊಂಡು ನಕ್ಷತ್ರ ಸಾಗರಗಳು, ಗ್ಯಾಲಕ್ಸೀಸ್ ಅಂತ ಕರೀತಾರೆ. ಒಂದೊಂದು ನಕ್ಷತ್ರ ಸಾಗರದಲ್ಲಿ ಸಾವಿರಾರು ಕೋಟಿ ಇರ್ತವೆ ನಕ್ಷತ್ರಗಳು. ಅಂತಹದ್ದನ್ನೆಲ್ಲ ಸೃಷ್ಟಿಸಿರ್ತಕ್ಕಂತಹ ಆ ಪರಮಾತ್ಮನ ಅಮೂಲ್ಯನಾದಂತಹ ಅಪ್ರಮಣನಾದಂತಹ, ಅದಕ್ಕೆ ಸರ್ವಜ್ಞಗಳು ಒಂದರ ಮೊದಲೊಳಗೆ ಬಂದಿಹುದು ಜಗವೆಲ್ಲ, ಒಂದರ ಮೊದಲೊಳಗೆ ಬಂದಿಹುದು ಜಗವೆಲ್ಲ, ಒಂದರ ಮೊದಲನ್ನು ಅರಿದರೆ ಜಗವು ಕಣ್ಣ ಮುಂದಿಹುದು ಸರ್ವಜ್ಞ. ಅಂದ್ರೆ ಒಂದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಅದು ಕಣ್ಣು ಮುಂದೆ ಬರ್ತದೆ ಜಗತ್ತೆಲ್ಲ ಅನ್ನುವ ಮಾತನ್ನ ಹೇಳ್ತಾರೆ. ಅಂತಹ ಸಾಧಕರು ನಾವು ಇನ್ನೂ, ಅದಕ್ಕೆ ನಾನು ಹೇಳ್ತೀನಿ, ಲಿಂಗಾಯತ ಧರ್ಮವನ್ನ ಮುಸಲ್ಮಾನರ ಥರ ಕ್ರೈಸ್ತರ ಥರ ಬೆಳೆಸ್ಬೇಕು ಅನ್ನೋ ಹುಚ್ಚು ಯಾರು ಇಟ್ಕೋಬೇಡಿ. ಬೆಳೆಸಕ್ಕಾಗಲ್ಲ. ಲಿಂಗಾಯತ ಧರ್ಮ, ಜೈನ ಧರ್ಮ ಆಚೆ ಹೋಗಿ ಮಾಂಸ ತಿಂದು ಅಥವಾ ಯುದ್ಧ ಮಾಡಿ ಬೆಳೆಸುವ ಧರ್ಮಗಳಲ್ಲ. ಗೊತ್ತಾಯ್ತಾ? ನೀವೇನಾರು ಮಾಡ್ಕೊಳ್ಳಿ, ಒಂದು ಲಾಂಛನ ಹಾಕೊಂಡ್ಬಿಡಿ, ನಮ್ಮವ್ರು ಆಗೋಗ್ಬಿಡ್ತೀರಿ ಅನ್ನುವ ನಮ್ಮ ಧರ್ಮ ಅಲ್ಲ ಇದು. ಆದ್ರಿಂದ ಬಸವಣ್ಣನ ತತ್ವ ಯಾರು ಪ್ರೀತಿಸ್ತಾರೋ ಪ್ರೀತಿಸ್ಲಿ, ಅವ್ರು ತಗೊಳ್ಳಿ, ಬೇಡ ಅಂತ ಹೇಳೋಲ್ಲ. ಆದ್ರೆ ಧರ್ಮದ ದೃಷ್ಟಿಯಿಂದ ಲಿಂಗಾಯತ ಧರ್ಮ ಅನುಯಾಯಿಗಳಾಗಬೇಕಾದ್ರೆ, ಲಿಂಗಾಯತ ಧರ್ಮ ದೀಕ್ಷೆ ತಗೋಬೇಕಾದ್ರೆ ಅದಕ್ಕೆ ನಮ್ಮ ಶರಣರು ಏನು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಅಂದ್ರೆ ರಿಸ್ಟ್ರಿಕ್ಷನ್ ಅಲ್ಲ, ಅವು ಆಚಾರಗಳು ಅಂತ ಕರೆಯೋಣ. ಆ ಆಚಾರಗಳು ಗುಡ್ ಕಂಡಕ್ಟ್ಸ್, ಇಂಗ್ಲೀಷಲ್ಲಿ ಅದಕ್ಕೆ ಆಚಾರಕ್ಕೆ ಒಳ್ಳೆಯ ನಡತೆ ಅಂತ ಹೇಳ್ಬೋದು. ಅವನ್ನ ನಾವು ಕಡ್ಡಾಯವಾಗಿ ಪಾಲಿಸ್ತಾ ಒಬ್ಬರೇ ಬದಲಾವಣೆ ಆಗಲಿ. ನಮ್ಮಲ್ಲಿ ಈಗೇನು ನಾವು 17-18 ಜನ ಇದೀವಲ್ಲ, ಇಲ್ಲಿ ಎಲ್ಲ ಜಾತಿಯಿಂದ ಬಂದು ದೀಕ್ಷೆ ತಗೊಂಡಂಥವ್ರು ಇದ್ದಾರೆ. ಅವ್ರ ಪೂರ್ವ ಜಾತಿಗಳು ನಾವು ಹೇಳೋ ಅಗತ್ಯ ಇಲ್ಲ. ಆದರೆ ನಾವು 17-18 ಜನ ಒಂದೇ ಜಾತಿಗೆ ಸೇರಿದವರಲ್ಲ, ಅನೇಕ ಜನಾಂಗಗಳಿಂದ ಬಂದಂಥವ್ರು. ಅದರಲ್ಲಿ ಪೂರ್ವಾಶ್ರಮದಲ್ಲಿ ಮಾಂಸಾಹಾರಿಗಳಾಗಿದ್ದಂಥವರು ಕೂಡ ಬದಲಾವಣೆ ಆಗಿ ಅವರು ಇವತ್ತು ಲಿಂಗ ದೀಕ್ಷೆ ತಗೊಂಡಿದ್ದಾರೆ ಅಂತಂದರೆ, ಲಿಂಗಾಯತ ಮಾರ್ಗದಲ್ಲಿ ನಡೀತಿದ್ದಾರೆ ಅಂದರೆ ಒಬ್ಬರನ್ನೇ ಬದಲಾವಣೆ ಮಾಡೋಣ ಸಾಕು. ಅಷ್ಟು ನಿಜವಾಗಿ. ಆಮೇಲೆ ನಾವು ಆ ಆನಂದವನ್ನು ಅನುಭವಿಸ್ಬೇಕು. ಆ ಲಿಂಗ ಆನಂದ, ಆ ಇಷ್ಟಲಿಂಗ ಪೂಜೆ ಆನಂದ, ಪ್ರಾಣಲಿಂಗ ಪೂಜೆ ಆನಂದ, ಅದನ್ನು ನಾವೆಲ್ಲ ಅನುಭವಿಸ್ಬೇಕು. ಸಾಧ್ಯತೆ ಇದೆ, ಖಂಡಿತ ಸಾಧ್ಯತೆ ಇದೆ. ಅದನ್ನು ನೀವೆಲ್ಲ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.